ಕಬ್ಬ್ ಯಾಕೆ ಈ ತರ ಆಗಿದೆ ಸರ್ ಇದು ರೀ? ಇದಕ್ಕೆ ಭವಿಷ್ಯ ಗೊಬ್ಬರ ಕೊಟ್ಟಂಗ ಕಾಣಲ್ಲ ಏನ ಇದಕ್ಕೆ. ಹೌದನ್ರಿ? ಹ್ಮ್ ಈಗ ಗೊಬ್ಬರ ಅದೆಲ್ಲ ತಂದಾರ ನಮ್ಮಲ್ರಿ. ನೋಡ್ಬೇಕು ಅಂತಂದ್ರ ಏನ್ ಹಾಕಿರು ರೈತರು. ಕಬ್ಬು ಬೆಳವಣಿಗೆ ಆಗಿಲ್ಲ ನೋಡಿದ್ದೆ. ಇಲ್ಲ ಬೆಳವಣಿಗೆ ಆಗಿಲ್ರಿ. ಅಂದಾಜ್ ಒಂದ್ 2 ತಿಂಗಳ ಅದ. ಹಾ 2 ತಿಂಗಳ ಅದ. 2 ತಿಂಗಳ ಅದ. ಹಾ 2 ತಿಂಗಳ ಅದ. ಊರ್ ಮುಂದಿನ ಹೊಲ ಯಾಕ ಕಬ್ಬಿ ಇದನ್ನೇ ಹಾಕಿಲ್ಲ ಇವ್ರು, ಗೊಬ್ಬರನೇ ಹಾಕಿಲ್ಲ. ಊರ್ ಮುಂದಿನ ಹೊಲ ಗೊಬ್ಬರ ಹಾಕಲ್ಲ ಹೆಂಗ? ಯಾಕಲ್ಲ ಏನೋ ಮಾಡ್ಲತ್ತಲ್ಲ ರೈತರು. ಗೊಬ್ಬರ ಕಳ್ಸಕತ್ತಾರ ಸರ್. ಹೌದಾ? ಹಾ ಸರ್. ನೋಡಮ್ ನಡಿ ಅಲ್ಲಿ ಏನ್ ಮಾಡ್ಲತ್ತಾರ. ಹಾ ಬರ್ರಿ ಸರ್. ಹಿಡಿದು ಏನ್ ಬೆಳೆ ಬರ್ತಾವ. ಏನೋ ಕಲ್ಸಲಕತ್ತಾರ ಅವ್ರು. ಹಾ ಸರ್. ನಮ್ ಕಂಪನಿ ಏನ್ ರೆಕಮೆಂಡೇಶನ್ ಹೇಳ ನೋಡಿ. ಹಾ ಸರ್. ಕಲ್ಸಲಕತ್ತಾರ. ನಮಸ್ಕಾರ ರೀ. ಏನ ನಡ್ಸಿರಲ್ರಿ? ಗೊಬ್ಬರ ಚೆಲ್ಲಕತ್ರ. ಏನೇನ್ ಏನೇನ್ ಚೆಲ್ಲಕತ್ರಿ? ಡಿ.ಎ.ಪಿ ಮನಸ್ಸಲ್ಲಿ ಚೆಲ್ಲಕತ್ರಿ? ಹೌದ್ರಿ ಸರ್. ಇವೆಲ್ಲಿ ತಂದ್ರಿ ಮನಸ್ಸಲ್ಲ? ಇವ್ ರೋಮರ್ದವ್ರು ಕೊಟ್ಟಾರ ಸರ. ಇದು ಯಾರು ನಿಮ್ಗೆ ಎಣ್ಣೆ ಹಾಕತ್ತ ಐಡಿಯಾ? ಸರಿಯಾಗಿ ಬರ್ತದ ಅಂತ ಹೇಳಿ ರೋಮರ್ದವ್ರು ಹೇಳ್ಯಾರ ಸರ. ಹೌದ್ರಿ. ಎಂತ ತಂದಿರಿ ನೀವು? ನಿನ್ನೇನೆ ತೊಗೊಂಬಂದಿರಿ. ಇದ್ರಾಗ ಕಳ್ಸಿವಿ ಸರ್. ಎಷ್ಟ್ ಚೀಲ ಗೊಬ್ಬರ ಹಾಕಿರೋದ್ರ? ಇದ್ರಾಗ ಒಟ್ಟ 6 ಚೀಲ ಹಾಕಿವ್ರಿ ಸರ. ಹಾಕಿವ್ರಿ. ಯಾವ್ದಾವ್ದು ಹಾಕಿರಿ? ಡಿ.ಎ.ಪಿ ಯೂರಿಯಾ ಅದ. ಡಿ.ಎ.ಪಿ ಎಷ್ಟ್ ಚೀಲ ಹಾಕಿರಿ? ಡಿ.ಎ.ಪಿ 3 ಚೀಲ ಹಾಕಿವ್ರಿ, ಯೂರಿಯಾ 3 ಚೀಲ ಹಾಕಿವ್ರಿ. 3 ಚೀಲ ಡಿ.ಎ.ಪಿ 3 ಚೀಲ ಯೂರಿಯಾ ಇವೇಸ್ ಹಾಕಿರಿ? ಇವು 3 ಹಾಕಿವ್ರಿ. ಇವ್ ಎಷ್ಟ್ ಹಾಕಿರಿ? 3 ಎಕರೆ ಆಗ್ತದ್ರಿ. ಇದು ಮನಸ್ಸಲ್ಲಿ ಹಾಕತ್ ನಿಮ್ಗೆ ಐಡಿಯಾ ಯಾರು ಕೊಟ್ಟಾರಿ? ಇಡೇ ಇವ್ರು ಗ್ರೋಮರ್ದವ್ರು ಹೇಳಿದ್ದಾರ್ರಿ. ಹೌದ್ರಾ? ಹಾ. ಅಂದ್ರೆ ಮೊದಲ ಏನು ಗೊಬ್ಬರ ಏನು ಕೊಟ್ಟಿಲ್ಲ? ಇಲ್ಲ ಸರ್, ಇದೇ ಫಸ್ಟ್. ಇಲ್ಲಿ ನಿಮ್ ಊರಾಗ ಇವ್ರು ಯಾರು ಸಿದ್ದು ಪಾಟ್ಲತ್ತಿಗೆ ಹಾಕ್ಯಾರ ಗೊತ್ತ ನಿಮ್ಗ? ಹಾ ಹೌದ್ರಿ. ಹಾಕ್ಯಾರಿ. ಅವ್ರ ಚೇಂಜ್ ಆದ ಬಳಿಕ ತಂದ್ ನಾವ್ ಹಾಕ್ಲಿಕತ್ತೀವ್ರಿ. ಅಂದ್ರ ನೀವು ಅವ್ರ ನೋಡಿ ನೀವು ಅವ್ರ ನೋಡಿ ಸರಿಯಾಗಿ ಆಗ್ಯದ, ಅದಕ್ಕೆ ನಾನು ಹಾಕ್ಲಿಕತ್ತೀನಿ. ಅಲ್ಲಿ ಆ ಸೈಡ್ ಬರ್ತಲ್ರಿ? ಹಾ ಸೈಡ್ ಬರ್ತಾರೆ ಅಲ್ಲಿ ಮನೆಗಿಡಕ ಅಲ್ಲಿ. ಹೌದಲ್ರಿ? ಅವ್ರು ನಿಮ್ ಪರಿಚಯ ಅವ್ರು? ಹಾ ತಮ್ಮರಿ ಆಗ್ಬೇಕ್ರಿ ಸರ್. ಸಿದ್ದು ಪಾಟೀಲ್ ರೀ? ಹಾ ತಮ್ಮರಿ ಆಗ್ಬೇಕು. ಹೌದ್ರಿ? ಹಾ ಅವ್ರದ್ದು ಚೇಂಜ್ ಆದ ಸಂಬಂಧಿ ಅವ್ರ ಇದೇ ಹಾಕಿನ ಅಂತ ಹೇಳಿದ್ರ ಸರ್. ಅದಕ್ಕೆ ನಾನು ಅವೇ ತಂದು ಹಾಕಾಕತ್ತೀನಿ. ಅವ್ರು ಮೊದಲ ಒಂದ್ 2 ಲೀಟರ್ ತಂದಿದ್ರಿ ಅವ್ರು. ಹೌದ್ ಸರ್. ಹಾ. ಆಮೇಲೆ ಮತ್ತೆ ಬಂದು 6 ಲೀಟರ್ ಒಯ್ದಿರೋದು. ಹೌದ್ರಿ. ಅಂದ್ರ ಆ ಬೆಳಿ ಬಾಳ ದೂರ ಆಗತ್ತಲ್ರಿ ಅವ್ರ ಹೊಲ? ಇಲ್ಲ ಮನೆಗಿಡಕ ಕಾಣ್ತಲ್ಲ ಸರ್. ಈ ಪಟ್ಟಿ ದಾಟ್ನ ಹಚ್ಚಿದ ಪಟ್ಟಿ ಅವ್ರ. ಹೌದನ್ರಿ? ಅಂದ್ರೆ ಅವ್ರ ಬೆಳಿ ಹೆಂಗಿತ್ರಿ ಹೆಂಗಾಗಿದ್ರಿ? ಅವ್ರದ್ದು ಮೊದಲು ಏನಿದ್ದಿಲ್ಲ ಸರ್, ಇದು ಹಾಕೋ ಬೆಳಕಿ ಚೇಂಜ್ ಆಗ್ಯದ ಸರ್. ಅವ್ರದ್ದು ಬೆಳಿ ಹಿಂಗೆ ಇತ್ತಲ್ರಿ ಮೊದಲು? ಹಾ ಮೊದಲು ಹಿಂಗೆ ಇತ್ತು ಸರ್, ಸಣ್ಣ ಇತ್ತು. ಅದು ಹಾಕಿದ ತಕ್ಷಣ ಚೇಂಜ್ ಆಗ್ಯದ. ಹೌದ್ರಾ? ಹಾ ಅದಕ್ಕೆ ನಾವು ಅದೇ ಹಾಕಿದ್ರೆ ಚೇಂಜ್ ಆಗ್ತದ ಹಾಕ್ಲಿಕತ್ತೀವಿ ಸರ್. ಅದೇ ನೋಡಿದ್ರಿ ನಾನು ಇಲ್ಲಿ ಮನಸ್ಸೆಲ್ಲ ಇವೆ ಬಾಟ್ಲಿ ಹೋಗಿದ್ರಿ. ಎಷ್ಟ್ ಲೀಟರ್ ತಂದ್ರಿ ನೀವು? ಒಟ್ಟ ಎಕರೆಕ್ ಒಂದೊಂದ್ ಹಾಕ್ಬೇಕಂತ ಅಂದಾರಿ. ಒಂದ್ 8 ಎಕರೆ ಲೆಕ್ಕ ತಂದಿನ್ರಿ. 8 ಎಕರೆ ಲೆಕ್ಕ ತಂದ್ರಿ? ಮತ್ತೆ ಇದು 3 ಎಕರೆ ಇನ್ನ 5 ಎಕರೆ ಹೆಚ್ಚು ಕಡೆ ಅದ ಸರ್. ಇದೇ ದಾರಿಗೆ? ಇದೇ ದಾರಿಗೆ ಆ ಲೈನ್ ಬರ್ತದೆ. ಅಂದ್ರ ಅಲ್ಲಿ 5 ಲೀಟರ್ ಎಣ್ಣಿ 5 ಚೀಲ ಇರಿ, 5 ಚೀಲ ಡಿ.ಎ.ಪಿ ಅಲ್ಲಿ ಹಾಕಿನ್ರಿ. ಅಲ್ಲಿ ಒಂದು 5 ಹಾಕಿನಿ, ಇಲ್ಲಿ ಒಂದು 3 ಹಾಕಿನ್ರಿ. ಪರವಾಗಿಲ್ಲ. ಅಂದ್ರೆ ಸಿದ್ದು ಪಾಟೀಲ್ ಅವರು ನೋಡಿ ನೋಡಿ ನಾನು ಹಾಕ್ಲಿಕತ್ತೀನಿ ಸರ್. ಹೌದನ್ರಿ? ಮತ್ತೇನ್ ಮಾಡ್ತೀರಿ ಮುಂದೆ ಬೆಳಿ ನೀವು? ಏನ್ ಸರ್, ಇದು ತಕೊಂಡ್ರೆ ಮುಂದ್ ಮತ್ತೆ ಬೇರೆ ಹೊಲ? ಬ್ಯಾರೆ ಹೊಲ ಏನಿಲ್ರಿ ಸರ್. ಬ್ಯಾರೆ ಹೊಲ ಮಾಡ್ರಿ ಹತ್ತಿ ತೊಗರಿ. ಹತ್ತಿ ತೊಗರಿ ಮಾಡ್ತೀರಿ? ಇಲ್ಲಿ ಸಿದ್ನಾಳದಾಗ ಶಿವಲಿಂಗಪ್ಪ ಮಾಸ್ತರ್ ಗೊತ್ತೇನ್ರಿ? ಹೌದು ಸರ್. ಹಾ ಪರಿಚಯ ನಿಮ್ಗ? ಪರಿಚಯ ಇಲ್ರಿ? ಅವ್ರು ಹೋದ ವರ್ಷ ಹತ್ತಿ ಹಾಕಿದಾರೆ ಅವ್ರು. ಇದು ಮನಸ್ಸಲ್ಲಿ ಹಾಕಿದ ಎಣ್ಣಿ ಎಕರೆಕ 20 ಕ್ವಿಂಟಲ್ ಆಗೈತ್ರಿ. ಹೌದ್ರಿ? ಅದ್ ಹಾಕ್ಲಾರ್ದ ಏನಾಗಿದ್ರೆ 10 ರಿಂದ 12 ಕ್ವಿಂಟಲ್ ಆಗಿದ್ರಿ. ಅವ್ರೇ ಹೇಳಿದ್ರಿ. ನಿಮ್ ಪರಿಚಯದ್ರ ಅವ್ರಿಗೆ ಹೋಗಿ ಒಂದ್ ಟೈಮ್ ಭೇಟಿಯಾರಿ. ಕರೆಕ್ಟ್ ಅದರಿ. ಅಂದ್ರೆ ನಾನ್ ನೋಡಿನಲ್ರಿ, ಇದು ನಮ್ಮ ಕಾಕಾರ ಹೊಲ್ದಾಗ ಹಾಕಿದ್ದು ಚೇಂಜ್ ಆಗ್ಯದ್ರಿ. ಅದು ಚೇಂಜ್ ಆದ ಸಂಬಂಧಿ ಇದಕ್ಕ ನಾ ಕಬ್ಬಿನ ಹೊಲ ಹಾಕಿ ಚೇಂಜ್ ಆಗಿ ಆಗ್ಯದಲ್ರಿ, ಅದ್ ನೋಡಿನ್ರಿ ನಾ. ಫಸ್ಟ್ ಏನ್ ಇದ್ದಿಲ್ರಿ, ಇದು ಹಾಕಿದ ತಕ್ಷಣ ಚೇಂಜ್ ಆಗ್ಯದ್ರಿ. ನಾನು ತಂದು ಹಾಕ್ಲಿಕ್ಕೆ ಹಂಗೆ ಟ್ರಾಕ್ಟರ್ ನಡಿಸಿರಂದಂಗ ಏನ್ರಿ ಮುಂದ್ ಚೆಲ್ಲಿವ್ರಿ. ಏನ್ ಬೋರ್ ಹಾಕ್ಲಿಕ್ಕೆ ಮುಂದೆ ಹತ್ತಿಗೆ ಎಲ್ಲ ಯಾವ್ದೇ ಬೆಳಿ ಇರ್ಲಕ್ರಿ. ಇದೇನದಲ್ರಿ, ನಿಮ್ ಹೊಲನು ಇಂಪ್ರೂವ್ ಆಗತ್ರಿ. ಅಂದ್ರೆ ಹೊಲದಾಗ ಕೆಮಿಕಲ್ ಇದ್ದಿದ್ದೆಲ್ಲ ಗೊಬ್ಬರ ಎಲ್ಲಾ ರಿಪ್ಲೇಸ್ ಮಾಡ್ತರಿ. ಮತ್ತೆ ನಿಮ್ ಬೆಳಿನೂ ಸದೃಢವಾಗಿ ಬೆಳೆಸ್ತರಿ. ಸದ್ಯಕ್ಕೆ ಬೆಳಿ ಅಂತೂ ಹಿಂಗದ್ರಿ. ನೋಡ್ತೀನಿ ಒಂದ್ ಜರ ವಿಡಿಯೋ ಮಾಡ್ತೀನಿ. ಬೆಳಿ ಹೆಂಗಂದ್ರ ಮುಂದ ಯಾವ ರೀತಿ ಬಂದಿರ್ತದ, ಯಾವ ರೀತಿ ಆಗತ್ತೆ ಅನ್ನೋದನ್ನು ರೈತರು ತೋರಿಸ್ಬೇಕಲ್ರಿ. ಈ ಸದ್ಯಕ್ಕೆ ಇದು ಎಷ್ಟು ತಿಂಗಳು ಬೆಳಿ ಇದ್ರಿ ಅದು?
ಇದು ಒಂದ್ 2 ತಿಂಗಳ 3 ತಿಂಗಳ ಆಗಿರ್ಬೋದ್ರಿ. 3 ತಿಂಗಳ ಬೆಳಿ ಬೆಳವಣಿಗೆ ಬಹಳ ಕಡಿಮೆ ಆಗದ್ರಿ. ಹೌದಿಲ್ರಿ? ಹಾ ಸರ್. ಚಾರ್ ಫೀಟ್ ಅವ್ರಿ. 4 ಫೀಟ್ 4 ಫೀಟ್ ಸ್ವಲ್ಪ ಬೋದ ನೀವು ದೊಡ್ಡ ಮಾಡ್ಬೇಕು. ಹಾ ಬೋದೆ ಬಾಳ ಸಣ್ಣ ಮಾಡ್ತೀವಿ. ಏಟ್ ಆಗ್ಬೇಕಂದ್ರಿ? 5 ಫೀಟ್ ಆಗುದ್ರಿ. 4 ಫೀಟ್ ಅವ್ರಿ. 5 ಫೀಟ್ ಆಗ್ಬೇಕ್ರಿ. ಒಂದ್ ಏಟ್ ಅಗಲ ಇರ್ತಾರ ಚಲೋ ಏನ್? ಅಗಲಿದ್ದಷ್ಟು ಚಲೋ ರೀ. ಏನ್ರಿ ಅಣ್ಣಾರ? ಹಂಗೆ ನಿಮಗೆ ಹಂಗ ಇದು ನಮ್ ಮನಸ್ಸಲ್ಲಿ ಎಣ್ಣಿ ಹಂಗ ಪಸಂದ್ ಆಗ್ಯದ್ರಿ. ನಿಮ್ ಬಾಜು ರೈತರು ನಿಮ್ ಬೇಕಾದ್ರೆ ಒಂದ್ ಹೇಳ್ರಿ. ಯಾಕಂದ್ರೆ ಸಿದ್ದು ಪಾಟೀಲ್ ಅವ್ರು ನಿಮ್ಗೆ ಹೇಳ್ಯಾರ. ನೀವು ಮತ್ತೊಬ್ರಿ ಅಂದ್ರೇನು ಒಬ್ರಿ ರೈತರಿಂದ ರೈತರಿಗೆ ಹೇಳಿದ್ರೆ ಏನಾಗತ್ರಿ, ನಂಬಿಕೆ ಜಾಸ್ತಿ ಬರುತ್ತೆ. ಅಂದ್ರೆ ಮರಿ ಜಾಸ್ತಿ ಹೊಡಿದ್ರಿ. ಇಲ್ರಿ ರೈತರಿಗೆ ಭರೋಸೆ ನಾವ್ ಹೇಳಿದ್ರು ನಂಬ್ತಾರ. ಆದ್ರೆ ನೀವಾಗಿ ನೀವ್ ಹೇಳಿದ್ರೆ ಗೊತ್ತಾತ್ರಿ. ಹೌದಲ್ರಿ? ನೋಡಿದ್ರೆ ಗೊತ್ತಾಗ. ಮುಂದೆ ಯಾವ್ದೇ ಬೆಳಿಗಾದ್ರೂ ಇದು ಉಪಯೋಗ ಮಾಡ್ರಿ. ಇದು ಒಳ್ಳೇದಾಗತ್ತೆ ನಿಮ್ಗ. ಹಿಂಗೆ ನಮ್ ಗ್ರೋಮರ್ಕ್ ಬರ್ಲಿ ಬರ್ರಿ ಹಂಗೆ. ಆಮೇಲೆ ಇದಕ್ಕೇನ್ರಿ ಕಾಡ್ಗಿಗಿ ಆಮೇಲೆ ಸುಳಿಗಿ ಏನಾರ ಸಮಸ್ಯೆ ಇದ್ರ ಅದಕ್ಕೊಂದ್ ಎಣ್ಣೆ ಅದ್ರಿ. ನೀವು ಸರ್ವೇ ಸಾಮಾನ್ಯ ಏನ್ ಮಾಡ್ತೀರಿ ಇದಕ್ಕ ಏನಪ್ಪಾ ಸುಳಿಗಿ ಅದ ಏನು ಕೊರಾಜಿನ ಹೊಡಿತೀರಿ. ಹೌದ್ರಿ. ಸಿಂಗಲ್ ಕಂಟೆಂಟ್ ಇರೋದು. ನಮ್ಮಲ್ಲಿ ಒಂದು ಸೇನಾನಿ ಅಂತ ಎಣ್ಣೆ ಅದ್ರಿ. ಇದು ಇದೇನ್ ಕಾಡಿಗೆ ಆದ್ರೆ ಹೊಡಿಬೇಕ ಸರ್? ಇದು ಕಾಡ್ಗಿ ಅಲ್ರಿ, ಸುಳಿ ಆಗ್ಲಿ ಏನೇ ಸಮಸ್ಯೆ ಇಲ್ರಿ. ನಂಬರ್ 1 ಕೊರಾಜಿನ್ ಏನ್ ಕೆಲಸ ಮಾಡ್ತಲ್ರಿ ಅದ್ರ ಡಬಲ್ ಕೆಲಸ ಮಾಡ್ತೀರಿ ಅದು. ಹೌದ್ರಾ? ಆಮೇಲೆ ಕೊರಾಜಿನ್ ಹೊಡೆದ್ರೆ ಇದು ಕಲರ್ ಬೆಳಗುಣಿ ಆಗ್ತಾರ. ಇದು 100% ಮಾಡ್ತಾರ. 100%. ಒಂದ್ ಎಕರೆಕ್ ಎಷ್ಟು ಇದು? 1 ಎಕರೆಕ 100 ml ರೀ. ಏನ್ರಿ ಇದು ಸಾರಿ 160 ml ಒಂದ್ ಬಾಟ್ಲಿ ಬರ್ತಾರಿ. ಹೌದ್ರಿ. 1 ಎಕರೆಕ್ ರೀ. ಅಲ್ಲೇ ನೋಡ್ರಿ ಅದು 1 ಎಕರೆ ರೀ. 10 ಪಂಪ್ ಆಗ್ತಾರ ಇದು. 10 ಪಂಪ್. ಕೊರಾಜಿನ್ ಹೊಡೆದಂಗೆ ಆಗ್ತಾರ. ಕೊರಾಜಿನ್ ಹೊಡೆದಂಗಲ್ರಿ, ಕೊರಾಜಿನ್ ಡಬಲ್ ರೀ. ಹೌದ್ರಾ? ರೇಟ್ ಏನ್ರಿ? ರೇಟ್ 950 ರೂಪಾಯಿ ಅದು. 1 ಎಕರೆ ಆಗ್ತದ್ರಿ. 1 ಎಕರೆಗೆ ಇಲ್ಲ ಇಲ್ಲ ಸ್ವಾಮಿ. 8 ಆಗ್ಬೋದು 10 ಆಗ್ಬೋದ್ರಿ. 1 ಎಕರೆಕ್ ಒಂದು. ಅದು ಇದೇನ ದೊಡ್ಡ ಬಾಟ್ಲಿ ಅದಲ್ರಿ? 3 ಎಕರೆಕ್ ಸಬ್ಸೆಂಟ್ ಆಗ್ತದೆ. ಇದು 3 ಎಕರೆಕ್ ಆಗ್ತದೆ. 3 ಎಕರೆಕ್ ಇದೇನದ 1 ಎಕರೆಕ್ ಆಗ್ತದೆ. ರೈಟ್. ಹಂಗೆ ಸುಳಿಗಳು ಏನೈತ ತಿಳ್ಕೊರಿ. ಅದು ನೀವು ಸ್ಪ್ರೇನೇ ಮಾಡ್ಬೇಕಲ್ರಿ ಇದು? ಸ್ಪ್ರೇ ಸುಳಿಯಾಗಿ ಇಳಂಗ. ಆಯ್ತ್ರಿ. ಹಿಂಗೆ ನಮ್ ಗ್ರೋಮರ್ಕ್ ಬರ್ರಿ. ಆಯ್ತು ಸರ್. ಎಲ್ಲಾ ಸಮಸ್ಯೆ ಏನಿದ್ರು ನಿಮ್ ಬೆಳಿ ಸಮಸ್ಯೆ ಏನಿದ್ರು ನಮ್ ಕೇಳ್ರಿ. ಆಯ್ತು. ಹಂಗಾದ್ರೆ ಊರ್ ಎದ್ರಿ ಅದ ಹೊಲ ಬಾರ್ಕೊಮ್ ನಾವಂತ್ರ ಬಂದ್ ಭೇಟಿ ಕೊಡ್ತೇವೆ. ನಮಸ್ಕಾರ.